ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬನ್ನಿ, ಇವತ್ತು ಸಿಂಪಲ್ ಆದ ರೆಸಿಪಿ. ಚಪಾತಿಗೆ, ರೊಟ್ಟಿಗೆಲ್ಲ ಈ ಪಲ್ಯ ಸೂಪರ್ ಆಗಿರುತ್ತೆ. ಕೋಸ್ ಪಲ್ಯ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಮೊದಲಿಗೆ ಬಾಣಲೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೊಂಡು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೊಳ್ಬೇಕು. ಸಾಸಿವೆ ಸಿಡಿದ ಮೇಲಿಂದ ಹೀಗೆ ಸಾಸಿವೆ ಸಿಡ್ದಿದೆ. ಈಗ ಇದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಒಂದೆರಡು, ಈರುಳ್ಳಿ ಒಂದೆರಡನ್ನ ಹೆಚ್ಚಿಬಿಟ್ಟು ಈ ರೀತಿ ಹಾಕೊಳ್ಬೇಕು. ಒಂದು 3 ಇಂದ 4 ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು. ಇದು ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಆಗಬೇಕು. ಇದು ದಿಢೀರಾಗಿ ಮಾಡ್ಬೋದು ಪಲ್ಯ, ಚಪಾತಿಗೆ ಬೇಗ ಆಗುತ್ತೆ. ಈಗ ಫ್ರೈ ಆಗಿದ ತಕ್ಷಣ ಕೋಸ್ನ ತೊಳೆದಿಟ್ಕೊಂಡಿರೋದನ್ನ ಹಾಕೊಳ್ಬೇಕು. ಈ ಥರ ಹಾಕೊಂಡು ಇದನ್ನ ಚೆನ್ನಾಗಿ ಹೀಗೆ ತಿರುಗಿಸ್ಕೊಳ್ಬೇಕು. ನೀರು ಸ್ವಲ್ಪನೂ ಹಾಕ್ಬಾರ್ದು. ತೊಳೆದಿರೋ ನೀರು ಇದೆಯಲ್ಲ ಅದರಲ್ಲೇ ಬೇಯುತ್ತೆ, ಹಾಗಾಗಿ ಎಕ್ಸ್ಟ್ರಾ ನೀರು ಹಾಕೊಳ್ಳೋದು ಬೇಡ. ಈಗ ಚೆನ್ನಾಗಿ ತಿರುಗಿಸ್ಬಿಟ್ಟು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕೊಳ್ಬೇಕು. ಅರಿಶಿನ ಪುಡಿ ಸ್ವಲ್ಪ ಹಾಕೊಳ್ಬೇಕು. ಹೀಗೆ ಅರಿಶಿನ ಪುಡಿ ಹಾಕಿ ಕ್ಲೀನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದನ್ನ ಮುಚ್ಚಿಡಬೇಕು. ಚೆನ್ನಾಗಿ ಎಲ್ಲ ಕಡೆ ತಿರುಗಿಸ್ಬಿಟ್ಟು ಮುಚ್ಚಿಟ್ಕೊಳ್ಬೇಕು. ಮತ್ತೆ ಲೋ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಕೊಳ್ಬೇಕು ಇದನ್ನ. ಈಗ ನೋಡಿ, ರುಚಿಯಾಗಿರುವ ಕೋಸ್ ಪಲ್ಯ ರೆಡಿಯಾಗಿದೆ. ಇದು ಚಪಾತಿಗೆ ಸೂಪರ್ ಕಾಂಬಿನೇಷನ್. ಈ ರೆಸಿಪಿ ಇಷ್ಟ ಆಯ್ತಂದ್ರೆ ಕಮೆಂಟ್ ಮಾಡಿ, ಲೈಕ್ ಕೊಟ್ಟು ಶೇರ್ ಮಾಡಿ, ಹಾಗೆ ಗಗನ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.